NHA ಅವರು ಏನೋ ಒಂದು NHA ಅವ್ರನ್ನ ಕರೆಸಬೇಕಾಗಿತ್ತು ಅಧಿಕಾರಿ. NHA ಬರಕ್ಕೆ ರೆಡಿ ಇಲ್ಲ ರೀ. ಯಾರು ಬರ್ತಿದ್ದಾರೆ, ಜೂನಿಯರ್ ಯಾರೋ ಆಫೀಸರ್ ಬಂದಿದ್ದಾರೆ, ಪ್ರಾಜೆಕ್ಟ್ ಡೈರೆಕ್ಟರ್, ರೀಜನಲ್ ಆಫೀಸ್ ಕೂಡ ನೈತಿಕತೆ ಇಲ್ವಾ? ಸೊ ಬಿಡಿ, ನಮ್ಗೆ ಗೊತ್ತು ನಾವು ಹೋರಾಟ ಏನ್ ಮಾಡ್ಬೇಕು ಅಂತ. ಅದೇನು ರೂಪುರೇಷೆ ನಿರ್ಧಾರ ಮಾಡ್ಕೊಂಡು ಯಾರು ದಾರಿ ತಪ್ಪೋದು ಬೇಡ, ದಯವಿಟ್ಟು ಹಾಗೆ ಉಳ್ಕೊಂಡಿವಿ. ಆಗ ಈಗ ಮೇಡಮ್ ಅವರು ಮಾತಾಡ್ತಾರೆ, AC ಅವರು ಉಪವಿಭಾಗ ಮಂಡ್ಯ ಮಾಸ್ತರ್. ಸರ್, ಈಗ ಬೈಪಾಸ್ ರಸ್ತೆ ಏನು ರೈತರ ಮನೆಗಳೆಲ್ಲ ಹೋಗಿದೆಯಲ್ಲ, ಇದು 75 ಸರ್ವೆ ನಂಬರ್ 189 ನಲ್ಲಿ 14 ಜನಕ್ಕೆ ದಯವಿಟ್ಟು ಇದೊಂದು ಚೂರು ನೋಡ್ಬಿಟ್ಟು ಇದು ಮಾಡ್ಬೇಕಾಗಿತ್ತು ಸರ್. ಟೋಲ್ ಮುಂದೆಗಡೆನೆ ಏನ್ ಕೆಲಸ ಆಗ್ಲಿಲ್ಲ. ದಲಿತ ಪರ ಸಂಘಟನೆ ಅವರು ಭೀಮಾರ್ಮಿಯಿಂದ ರಾಜ್ಯಾಧ್ಯಕ್ಷರು ರಾಜಗೋಪಾಲ್ ಅವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್, ತಮಗೋಸ್ಕರ ಸ್ಥಾನ ಖಾಲಿ ಇದೆ. ನಮ್ಮವರು ದಯವಿಟ್ಟು ವೇದಿಕೆ ಮೇಲೆ ಕೆಳಗಡೆ ಹೇಳಿರಿ. ನಮ್ಮ ರೈತ ಸಂಘದವ್ರು ಯಾರು ದಯವಿಟ್ಟು ಬೇಡ. ನಾವು ಮಾಡ್ತಾ ಇರೋಂಥ ಹೋರಾಟದಲ್ಲಿ ನಾವೇ ಹೋಗಿ ಕೂತ್ಕೊಂಡ್ರೆ ಅರ್ಥ ಇಲ್ಲ ಅಣ್ಣ. ಯಾಕಣ್ಣ ಎಲ್ಲಣ್ಣ ಪರಿಹಾರ ಅಲ್ಲಣ್ಣ, ಎಲ್ಲಿ NHA ಅವ್ರ ಕಡೆಯಿಂದ ಪರಿಹಾರ ಇಲ್ಲಿ ಬರಲ್ಲ ಅವರು. ಸರಿ, ಈಗ ಆಯ್ತು, ಶಾಸಕರು ಹೋಗಿ ಬೀಳ್ಕೊಡುಗೆ ಕೊಟ್ಕೊಳ್ಳೋಣ. ನಿಮಿಷ ರೀ, ಶಾಸಕರು ಮಾತಾಡ್ತಾ ಇದ್ದಾರೆ. ನಿಮಿಷ. ಜಿಲ್ಲಾಧಿಕಾರಿಗಳು ನಾಳೆ ಸಭೆ ಮಾಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳು ಬೆಂಗಳೂರು ಕಂಪ್ಲೀಟ್ ರೌಂಡ್ ಹೊಡಿತಾ ಇರೋದ್ರಿಂದ ಇವತ್ತು ಆಗೋದಿಲ್ಲ, ನಾಳೆ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಫಿಕ್ಸ್ ಮಾಡಿ ಹೇಳ್ತಾರೆ. ನಾನು ಯಾರಿಗೆ ನಿಮ್ಮ ರೈತರಿಗೆಲ್ಲ ಹೇಳ್ತೀನಿ, ಯಾರು ಭಾಗವಹಿಸ್ತಾರೆ. ಸಂತೋಷ್ ಹೆಗ್ಡೆರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಅವ್ರ ಮೀಟಿಂಗ್ ಇದೆ ಅಂತಾರೆ. ಅವ್ರ ಟೈಮಿಂಗ್ಸ್ಗೆ ನಾನು ಸಭೆ ಫಿಕ್ಸ್ ಮಾಡ್ತೇನೆ. OB ಹೇಳಿದ್ದು AC ಅವ್ರ ಗಮನಕ್ಕೆ ತಂದಿದ್ದೀನಿ. ಅವರು ಅದನ್ನ ನಾಳೆ ಮೀಟಿಂಗ್ ಬಗ್ಗೆ ಅವರು ಕೂಡ ರೆಡಿ ಮಾಡ್ತಾರೆ. ಸರಿ, ನಾಳೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ನೀವೇನ್ ತೀರ್ಮಾನ ಮಾಡ್ತೀರಾ ಅದ ತೀರ್ಮಾನ ಮಾಡತಕ್ಕಂಥ ಜವಾಬ್ದಾರಿ ನಂದು. ಟೆಕ್ನಿಕಲ್ ಇಶ್ಯೂ ಇದೆಯಲ್ರಿ? ಓಕೆ, ವೇರ್ ಇಸ್ ಯುವರ್ ರೀಜನಲ್ ಆಫೀಸರ್? AC रूम, नॉन AC? ओके, फुल वो आराम से बैठा है ना उधर में. तो तुम्हारा और जूनियर बड़े तो कोई बुलाओ उसको. ಇನ್ನ ಯಾರನ್ನ ಕೆಳಗಡೆ ಅಧಿಕಾರಿಗಳಿದ್ರೆ ಕರ್ಕೊಂಡ್ಬನ್ನಿ. ನಮ್ಮ ಮಾತು ಒಂಚೂರು ಮಣ್ಣನ್ನೇ ಕೊಡಲ್ವಲ್ರಿ ನೀವು? ಏನ್ ಗುಲಾಮರಾಗ್ಬೇಕಾ? NHA ಹೇಳ್ದಂಗೆಲ್ಲ ಕೇಳಬೇಕಾ? जो NHA बोलेगा वो सुनना पड़ेगा. किसान सभी तुम लोग लूटी करने के लिए आया है. हम लोग उधर में सर अಣ್ಣ ಅಲ್ಲೇ ಉದರ್ में ಟೋಲ್ ಪ್ಲಾಜಾದಲ್ಲಿ ನಾವು ಸರ್ವಿಸ್ ರಸ್ತೆ ಕೊಡೋವರೆಗೆ, ಬೈಪಾಸ್ ಕಂಪ್ಲೀಟ್ ಆಗೋವರೆಗೆ ಹಿಂದಿ में बोलना ಕನ್ನಡ में. ಇದು ನಮ್ಮ ಈ ವ್ಯವಸ್ಥೆ. ಕರ್ನಾಟಕದಲ್ಲಿ ಕೆಲಸ ಮಾಡಕ್ಕೆ ತಂದು ಹಿಂದಿ ಕೂರಿಸ್ತಾರೆ. ಕನ್ನಡ ಬರುತ್ತಾ? ಯಾಕೆ ಮಾತಾಡ್ತಾ ಇಲ್ಲ? ಅರ್ಥ ಆಗುತ್ತಾ ಅಣ್ಣ? ಒಂದ್ ನಿಮಿಷ ಅಣ್ಣ. ನಾವು ಟೋಲ್ ಪ್ಲಾಜಾ ಮೇಲೆ ಸರ್ವಿಸ್ ರಸ್ತೆ ಕೊಡೋವರೆಗೆ, ಬೈಪಾಸ್ ಕಂಪ್ಲೀಟ್ ಆಗೋವರೆಗೆ ಟೋಲ್ ಕಲೆಕ್ಟ್ ಮಾಡಬಾರ್ದು ಅಂತ ಹೇಳಿ ಕಟೌಟ್ ಹಾಕಿದ್ವಿ. ನಮ್ಮ ವಿರೋಧದ ನಡುವೆ ನೀವ್ಯಾಕೆ ಟೋಲ್ ಕಲೆಕ್ಷನ್ ಪ್ರಾರಂಭ ಮಾಡಿದ್ರಿ? ಅವನ ಹತ್ರ ಟೋಲ್ ಕಲೆಕ್ಟ್ ಮಾಡಕ್ ಕೊಟ್ಟಿದ್ರಲ್ಲ, ಅವನ ಹತ್ರ ಅಧಿಕೃತ ಆದೇಶ ಇದೆಯಾ? ಯಾರೇ ಆತ? ಗುಂಡನ? ರೌಡಿ ಶೀಟರ್ಗಳ? ಹೇಳಿದ್ದೀರಾ ಅವ್ರಿಗೆ? ಟೋಲ್ ಕಲೆಕ್ಟ್ ಮಾಡಕ್ ಹೇಳಿ ಆದೇಶ ಕೊಟ್ಟಿದ್ದೀರಾ? ಅವ್ರ ಲೆಟರ್ ಕಾಪಿ ಇದೆ ನಿಮ್ಮ ಹತ್ರ? ಇಲ್ಲ, ಇದು ಇವತ್ತಿನ ಹೋರಾಟ ಅಂತಿಮ ಹೋರಾಟ. ರೈತ ಸಂಘಟನೆ ನಿರ್ಮಾಣ ಮಾಡುತ್ತೆ, ಏನ್ ಮಾಡುತ್ತೆ ಅಂತ ಎಲ್ಲ ತಾಳ್ಮೆಯಿಂದ ಇರ್ಬೇಕು. ನಿನ್ನೆ ಕನಕಪುರ ಬಸ್ಸು ಪದೇ ಆಕ್ಸಿಡೆಂಟ್ ಆಗ್ತಾ ಇದೆ. ಬಸ್ ಕಡ್ಲಿಪುರ ಟರ್ನಿಂಗ್ ಅಲ್ಲಿ ನೇರವಾಗಿ ಹೋಗಿ 4 ಜನ ಸತ್ತಿದ್ದಾರೆ. ನೀವೇ ಸಾಯಿಸಿರೋದವ್ರನ್ನ.
ಅವ್ರು ಸಾಯಿಲ್ಲ ರೀ, ನೀವೇ ಸಾಯಿಸಿರೋದು. ಬೈಪಾಸ್ ಇದ್ದಿರೋದಕ್ಕೆ ನೆನ್ನೆ ನಮ್ಮ ಆತ್ಮೀಯ ಸತ್ತಿದ್ದಾನೆ. ಬೈಪಾಸ್ ಇದ್ದಿರೋದಕ್ಕೆ ನಾವು ಪ್ರಾಣ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ. ಬೈಪಾಸ್ ಇದ್ದಿರೋದಕ್ಕೆ ನಾವ್ ಯಾವಾಗ ಸಾಯ್ತೀವಿ ಅದು ಗೊತ್ತಾಗೋತಿಲ್ಲ. ಮನೆಯಿಂದ ಒಳಗಡೆ ಬಂದ್ರೆ ಮನೆಗೆ ವಾಪಸ್ ಹೋಗ್ತೀವಿ ಅಂತ ನಮಗ್ ಗೊತ್ತಿಲ್ಲ. ನೀವೆಲ್ಲ ಎಸಿ ರೂಮ್ಗಳಲ್ಲಿ ಕೂತಿದ್ದೀರಾ, ನೀವೆಲ್ಲ ನಾಲಾಯಕ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ. ಬನ್ನಿ ಕೆಳಗಡೆ ಬನ್ನಿ. ಅವ್ರಿಗೆ ಡಿಸಿಷನ್ ತಗೊಳ್ಳೋ ಅಧಿಕಾರ ಇದೆಯಲ್ಲಪ್ಪ. ಅವ್ರಿಗೇನು ಬಂದಿದ್ದಾರೆ, ಏನ್ ಹೇಳ್ತಾರೆ ಕೇಳ್ಕೊಳ್ಳೋ ತಾಳು ನಿಜ. ನಾಳೆ DC ಮೀಟಿಂಗ್ ಗಂಟೆ ನಿಮ್ದೆಲ್ಲ ನಾಳೆ ಏನು ಅಣ್ಣ ಆಯ್ತು, ತುಂಬಾ ಧನ್ಯವಾದ ಅಣ್ಣ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ SP ಸೋಮಶೇಖರ್ ಅವರಿಗೆ ಧನ್ಯವಾದಗಳು ಅರ್ಪಿಸ್ತೇವೆ. ಅವ್ರು ಏನೇನು ಸಾಧ್ಯ ಆಯ್ತು ಅದನ್ನೆಲ್ಲ ಮಾಡುವಂತ ಒಂದು ಪ್ರಯತ್ನ ಪಟ್ಟರು ಸರ್. ಅಣ್ಣ ತುಂಬಾ ಅಣ್ಣ ಸರ್ 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 ಬನ್ನಿ ಸರ್, ಫೋಟೋ ಪ್ರೆಸ್ ಮೀಟ್ ಪ್ರೆಸ್ ಫೋಟೋ ಬೇಕು. ದಯಮಾಡಿ ವೇದಿಕೆಯಿಂದ ಕೆಳಗಡೆ ಇರಬೇಕು. ದಯಮಾಡಿ ಅಭಾಸ ಮಾಡಬೇಡಿ. ಹೋರಾಟ ಸರಿಯಾದ ರೀತಿಯಲ್ಲಿ ಸಾಗ್ತಾ ಇದೆ. ಕಾರ್ಯಕ್ರಮ ಹಂಚ್ಕೊಂಡ ಉದ್ದೇಶದೊಂದಿಗೆ ಸಾಗ್ತಾ ಇದೆ. ದಯಮಾಡಿ ಎಲ್ಲರೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ಎಲ್ಲರೂ ವೇದಿಕೆಯಲ್ಲಿ ಇರೋಕೆ ಪ್ರಯತ್ನ ಮಾಡಬೇಡಿ. ವೇದಿಕೆ ಮುಂಭಾಗ ನಿಮ್ಮ ಅಗತ್ಯ ಇದೆ. ಈಗ ಶಾಸಕರು ಹೇಳಿದ್ದಾರೆ, ಟೋಲ್ ಅಧಿಕಾರಿಗಳಿಗೆ ವಾರ್ನಿಂಗ್ ಮಾಡಿದ್ದಾರೆ. ನಾಳೆ ಜಿಲ್ಲಾಧಿಕಾರಿಗಳ ಸಭೆ ಆಗುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಟೋಲ್ ಅನ್ನ ಕಲೆಕ್ಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಕಲೆಕ್ಟ್ ಮಾಡಬಾರ್ದು ಅಷ್ಟೇ, ನಮ್ಮ ಹೋರಾಟ ಮುಂದೆ ನಡೀತದೆ. ಈಗ ಕಲೆಕ್ಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನೀವು ಗೌರವ ಕೊಡಬೇಕು. ಒಂದ್ ನಿಮಿಷ ದಯವಿಟ್ಟು ಯಾರು ನಿರ್ಧಾರ ತಗೊಳ್ಳೋದು ಬೇಡ. ನಾವೇ ನಿರ್ಧಾರ ತಗೊಂತೀವಿ. ನಮ್ಗೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ದಯವಿಟ್ಟು ಸರ್ ಅಣ್ಣ ಅವೆಲ್ಲ ಇವತ್ತು ಮಾಡ್ತಾರೆ, ನಾಳೆ ಓಪನ್ ಮಾಡ್ತಾರೆ. ಬರೋಣ, ಸುಮ್ನಿರೋಣ ಅಣ್ಣ. ನಮ್ ದಯಮಾಡಿ ಎಲ್ಲರೂ ಕೂತ್ಕೊಳ್ಬೇಕು. ನಮಗೆ ಬೆಂಬಲ ಕೊಡಕ್ ಬಂದಿದ್ದೀರಣ್ಣ. ಕೂತಣ್ಣ, ಕೂತ್ಕೊಳ್ಳಿ ಅಣ್ಣ ಒಂದ್ ನಿಮಿಷ. ಆಯ್ತಣ್ಣ, ಬಂದ್ ಕಳ್ಸ್ಬಿಟ್ಟು ಬನ್ನಿ ಅಣ್ಣ. ಸರ್ ಕೂಡ ಹೊರಡ್ತಾ ಇದಾರೆ, ಅವ್ರಿಗೂ ಕೂಡ ತುಂಬಾ ಧನ್ಯವಾದ. ಸರ್ ಬಂದಿಲ್ಲ ಅಂದ್ರೆ ಈ ಹೋರಾಟ ಒಂದು ಮಾತಾನೆ ಪಡಿತಾ ಇರ್ಲಿಲ್ಲ. ಕ್ಯಾರೆಕ್ಟರ್ ಕಳ್ಸ್ಬಿಟ್ಟು ಬನ್ನಿ. ತುಂಬಾ ಧನ್ಯವಾದ.